ಕಲಬುರಗಿ ಸಿಟಿ ಪೊಲೀಸ್ ಹಾಗೂ ಮಹಾನಗರ ಪಾಲಿಕೆ ಮತ್ತು ಆರ್ಟಿಒ ಅಧಿಕಾರಿಗಳು ಸೇರಿ ಆಟೋ ಚಾಲಕರ ಸಭೆಯನ್ನ ಮಾಡಿದ್ದು, ಆಟೋ ಚಾಲಕರಿಗೆ ವಿವಿಧ ರೀತಿಯ ಸಮಸ್ಯೆಗಳಿಗೆ ಕಾರಣಕರ್ತರಾದವರಿಗೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ. ಆಟೋ ಚಾಲಕರ ಇನ್ಡಿಸಿಪ್ಲಿನ್ ಇಂದ ಸಮಸ್ಯೆ ಹೆಚ್ಚಾಗುತ್ತಿದೆ ಎಂದು ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಅವರು ತಿಳಿಸಿದ್ದಾರೆ. ನಗರದಲ್ಲಿ ಮಾತನಾಡಿದ ಅವರು, ಆಟೋ ಚಾಲಕರಿಂದ ಸಮಸ್ಯೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ. ಇನ್ನೂ ನಮಗೆ ಯಾರಿಗೂ ದಂಡ ಹಾಕಬೇಕು ಎನ್ನುವ ಉದ್ದೇಶ ಇಲ್ಲ. ನಮಗೆ ಸಂಚಾರ ನಿಯಮ ಪಾಲನೆ ಆಗಬೇಕು ಅಷ್ಟೇ. ಅಲ್ಲದೆ ಹಾಫ್ ಪ್ಯಾಂಟ್ ಹಾಕಿಕೊಂಡು ಚಾಲನೆ, ಇನ್ನೂ ಖಾಕಿ ಬಟ್ಟೆ ಹಾಕದೆ ಆಟೋ ಚಾಲನೆ ಮಾಡುತ್ತಿರುವವರ ವಿರುದ್ಧ ಸೂಕ್ತ ಕ್ರಮಕ್ಕೆ ನಾವು ಮುಂದಾಗುತ್ತಿದ್ದೇವೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, ಆರ್ಜ್32 ಕನ್ನಡ ನ್ಯೂಸ್, ಕಲಬುರಗಿ. ನಿನ್ನೆ ಸಿಟಿ ಪೊಲೀಸ್, ನಮ್ಮ ಸಂಚಾರಿ ಅಧಿಕಾರಿಗಳು, ಆಮೇಲೆ ಸಿಟಿ ಕಾರ್ಪೊರೇಷನ್ ಕಮಿಷನರ್ ಮತ್ತು RTO ಎಲ್ಲರೂ ಸೇರಿಕೊಂಡು ನಗರದಲ್ಲಿರುವ ಎಲ್ಲ ಆಟೋ ಯೂನಿಯನ್ಸ್ ಮತ್ತು ಆಟೋ ಅಸೋಸಿಯೇಷನ್ಸ್ ಅವ್ರ ಜೊತೆ ಒಂದು ಪ್ರಾಥಮಿಕ ಸಭೆಯನ್ನು ಮಾಡಿದ್ದೀವಿ. ಅವರಲ್ಲಿ ನಾವು ಹೇಳ್ಕೊಂಡಿದ್ದೇನಂತಂದರೆ, ಏನು ಸಂಚಾರ ನಿಯಮಗಳ ಪಾಲನೆ ಆಗಬೇಕು ಆಟೋದವ್ರಲಿಂದ, ಎಕ್ಸೆಸ್ ಪ್ಯಾಸೆಂಜರ್ಸ್ ಇರ್ಬೋದು, ಆಮೇಲೆ ಎಲ್ಲಿ ಬೇಕಾದರಲ್ಲಿ ಗಾಡಿಗಳನ್ನು ಆಟೋಗಳು ನಿಲ್ಲಿಸುವಂಥದ್ದು, ರೋಡಿಗೆ ಅಬ್ಸ್ಟ್ರಕ್ಟ್ ಆಗುವಂತೆ ಜಂಕ್ಷನ್ಸ್ಗಳಲ್ಲಿ ನಿಲುಗಡೆ ಮಾಡುವಂಥದ್ದು, ಎಕ್ಸೆಸ್ ಫೇರ್, ಆಮೇಲೆ ಡ್ರಂಕ್ ಆ್ಯಂಡ್ ಡ್ರೈವಿಂಗ್, ಆಮೇಲೆ ಈ ಸ್ಕೂಲ್ ಮಕ್ಕಳಿಗೆ 10-12 ವಿದ್ಯಾರ್ಥಿಗಳಿಗೆ ತೆಗೆದುಕೊಂಡು ಹೋಗುವಂಥದ್ದು, ಆಮೇಲೆ ಕೆಲವು ಆಟೋ ಚಾಲಕರು ಈ ವೆಪನ್ಸ್ಗಳನ್ನು ಇಟ್ಕೊಂಡು ಚಾಲನೆ ಮಾಡುವಂಥದ್ದು, ನೆಕ್ಸ್ಟ್ ವಿತೌಟ್ ಡಾಕ್ಯುಮೆಂಟ್ಸ್ ಕೆಲವರು ಪರ್ಮಿಟ್ ಇಲ್ಲದೆ ಆಟೋಗಳನ್ನು ಸಿಟಿಯಲ್ಲಿ ಓಡಿಸ್ತಾ ಇರುವಂಥದ್ದು, ರೂರಲ್ಲಿರೋದು ಇಲ್ಲಿ ಓಡಿಸ್ತಾ ಇರೋದು, ಅಥವಾ ಡ್ರೈವಿಂಗ್ ಲೈಸೆನ್ಸು, ವೆಹಿಕಲ್ಗೆ ಇನ್ಶೂರೆನ್ಸ್ ಇರಲಾರ್ದು ಕೆಲವು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಅವ್ರು ಚಾಲನೆ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಮತ್ತು ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್, ಮತ್ತು ಈ ಸಿಗ್ನಲ್ಸ್ಗಳನ್ನು ಏನು ಜಂಪ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಕಂಪ್ಲೀಟ್ ನಿಮಗೆ ಕೊಡ್ತೀವಿ ಇವತ್ತು. ಇವೆಲ್ಲದರ ಬಗ್ಗೆ ಅವರಿಗೆ ಆಟೋ ಅಸೋಸಿಯೇಷನ್ಸ್ಗಳ ಮುಖಾಂತರ ಅವರಿಗೆ ಒಂದು ಸಂದೇಶವನ್ನು ರವಾನೆ ಮಾಡಂತ ಹೇಳಿದ್ದೀವಿ. ಉದ್ದೇಶ ಏನಂತಂದರೆ, ಏನು ಸಂಚಾರಿಯ ಒಂದು ಪ್ರಾಬ್ಲಮ್ ಆಗ್ತಾಯಿದೆ, ಟ್ರಾಫಿಕ್ ಕಂಜೆಷನ್, ಅದರಲ್ಲಿ ಆಟೋಗಳ ಸಂಖ್ಯೆ ಮತ್ತು ಆಟೋ ಚಾಲಕರ ಕೆಲವು ಇನ್ಡಿಸಿಪ್ಲಿನ್ನಿಂದ ಹೆಚ್ಚಾಗ್ತಾಯಿದೆ, ಉಲ್ಬಣ ಆಗ್ತಾಯಿದೆ. ಆ ಒಂದು ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಒಂದು ನಮ್ಮಲಿಂದ ಪ್ರಿಪ್ರೇಷನ್ ಆಗಿ ಅವರು ಕೂಡ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಲಿ ಅಂತ ಒಂದು ಸಂದೇಶವನ್ನು ನೀಡಿದ್ದೀವಿ. ನಂತರ RTO, ಸಿಟಿ ಕಾರ್ಪೊರೇಷನ್ ಮತ್ತು ನಾವೆಲ್ಲ ಸೇರಿ ಪ್ರತಿ ಆಟೋಗೆ ಒಂದು ಯೂನಿಕ್ ID ಡಿಸ್ಪ್ಲೇ ಬೋರ್ಡನ್ನು ಕೊಡಲಿಕ್ಕೆ ನಾವು ಅದನ್ನು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಮುಂದಿನ ಒಂದು 10-15 ದಿನದಲ್ಲಿ ಅದನ್ನು ಕೂಡ ನಾವು ಸ್ಟಾರ್ಟ್ ಮಾಡ್ತೀವಿ. ಯಾವ ವಿತೌಟ್ ಪರ್ಮಿಟ್ ಓಡಿಸ್ತಾ ಇದ್ದಾರೆ, QR ಕೋಡ್ ಬೇಸ್ಡ್ ಅದೊಂದು ಡಿಸ್ಪ್ಲೇ ಕಾರ್ಡನ್ನು ನಾವು ಪ್ಲ್ಯಾನ್ ಮಾಡಿದ್ದೀವಿ. ಅದು ಈಗಾಗಲೇ ಒಂದು ಪ್ರಿಪ್ರೇಷನ್ ಹಂತದಲ್ಲಿದೆ. ಅದು ಕೂಡ ತುಂಬ ಶೀಘ್ರದಲ್ಲಿಯೇ ಜಾರಿಗೆ ತರ್ತೀವಿ. ಬಟ್ ಈಗೇನಂತ ಹೇಳಿ ನಿನ್ನೆ ಹೇಳಿದ ಪ್ರಕಾರ ಸೆಪ್ಟೆಂಬರ್ 1ರವರೆಗೆ ಅವರು ಆಟೋ ಚಾಲಕರ ಏನು ಒಂದು ಅಸೋಸಿಯೇಷನ್ ಇದೆ, ಎಲ್ಲ ಅವರ ಆಟೋ ಚಾಲಕರಿಗೆ ಒಂದು ಸಂದೇಶವನ್ನು ರವಾನೆ ಮಾಡಬೇಕು. ಏನು ಅವರು ಉಲ್ಲಂಘನೆ ಮಾಡುವ ಏನು ಸಂಚಾರ ನಿಯಮಗಳ ಉಲ್ಲಂಘನೆ ಇದೆ, ಅದು ವಿಜಿಬಲ್ ಆಗಿ ಎಲ್ಲರೂ ಗುರುತಿಸುವಂಥ ಬದಲಾವಣೆ ಆಗಬೇಕು. ಎಲ್ಲಿ ಬೇಕಾದ್ರಲ್ಲಿ ಪ್ರಯಾಣಿಕರನ್ನು ಹತ್ತಿಸ್ಕೊಳ್ಳೋದಾಗಲಿ, ಇಳಿಸುವಂಥದ್ದಾಗಲಿ, ಈ ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಮಾಡ್ತಿರ್ತಾರೆ ಅಲ್ಲಿ ಆಟೋಗಳನ್ನು ನಿಲ್ಲಿಸುವಂಥದ್ದು, ನೋ ಪಾರ್ಕಿಂಗ್ಗಳಲ್ಲಿ ನಿಲ್ಲಿಸುವಂಥದ್ದು, ಆಮೇಲೆ ಜಂಕ್ಷನ್ಸ್ಗಳಲ್ಲಿನೇ 2-3 ಲೈನ್ಗಳಲ್ಲಿ ನಿಂತಿರ್ತಾರೆ ಆಟೋಗಳು, ಅವೆಲ್ಲದ್ರ ಬಗ್ಗೆ ಅವ್ರಿಗೆ ಸಂದೇಶ ತಿಳಿಸ್ಲಿಕ್ಕೆ ಹೇಳಿದ್ದೀವಿ. ಮತ್ತು ಏನು ಸ್ಪೆಷಲ್ ಟ್ರಾಫಿಕ್ ಡ್ರೈವ್ ಇದೆ, ಸೆಪ್ಟೆಂಬರ್ 1ರಿಂದ ಎಲ್ಲ ಆಟೋ ಚಾಲಕರಿಗೆ ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳು ನಿರ್ದೇಶನ ಕೊಟ್ಟಿದ್ದೀವಿ. ತಮ್ಮ ಮುಖಾಂತರನೂ ಎಲ್ಲ ಆಟೋ ಚಾಲಕರಿಗೆ ಮನವಿ ಮಾಡ್ಕೊತಾ ಇದ್ದೀವಿ. ಯಾರಿಗೂ ನಾವು ದಂಡ ಹಾಕಬೇಕು ಅಂತಿಲ್ಲ. ಅವರ ಸುರಕ್ಷತೆಗೋಸ್ಕರ, ಅದರಲ್ಲಿ ವಿಶೇಷವಾಗಿ ಸುಗಮ ಸಂಚಾರಕ್ಕೋಸ್ಕರ ಇನ್ನೂ ಪ್ರಮುಖವಾಗಿರೋದಂತಂದರೆ ಪ್ರಯಾಣಿಕರ ಸುರಕ್ಷತೆಗೋಸ್ಕರ ಇವುಗಳನ್ನು ನಾವು ಕಠಿಣವಾಗಿ ಸೆಪ್ಟೆಂಬರ್ 1ರಿಂದ ಜಾರಿಗೆ ತರ್ತೀವಿ. ಎಲ್ಲರೂ ಸಹಕರಿಸಬೇಕು ಮತ್ತು ಎಲ್ಲರೂ ಏನು ಕಾನೂನುಬದ್ಧ ಪ್ರಕಾರ ಏನು ಡಾಕ್ಯುಮೆಂಟ್ಸ್ಗಳಿದೆ ಅದನ್ನು ಇಟ್ಕೊಳ್ಬೇಕು. ನೆಕ್ಸ್ಟ್ ಮೈನರ್ ಡ್ರೈವಿಂಗ್, ಅದರಲ್ಲೂ ಕೂಡ ಕೆಲವರು ಮೈನರ್ ಡ್ರೈವಿಂಗ್ ಇದ್ದಾರೆ. ಯೂನಿಫಾರ್ಮ್ ಕರೆಕ್ಟ್ ಆಗ್ತಾಯಿಲ್ಲ, ಏನು ಖಾಕಿ ಯೂನಿಫಾರ್ಮ್ ಇದೆ ಅದನ್ನು ಆಗ್ತಾಯಿಲ್ಲ. ಕೆಲವರು ಟಿ ಶರ್ಟ್ಗಳಲ್ಲಿ ಓಡಿಸುವಂಥದ್ದು, ಆಮೇಲೆ ಹಾಫ್ ಪ್ಯಾಂಟ್ಗಳಲ್ಲಿ ಕೆಲವರು ವಾಹನಗಳನ್ನು ಚಾಲನೆ ಮಾಡ್ತಾಯಿದ್ರೆ ಅವೆಲ್ಲ ನೋಡಿದ್ದೀವಿ. ಅಂಥದ್ದು ಏನೇ ಇದ್ದರೂ ನಮ್ಮ ITMS ಮುಖಾಂತರನೂ ಕೂಡ ನಾವು ಚೆಕ್ ಮಾಡ್ತಾಯಿದ್ದೀವಿ.
ಎಲ್ಲಿ ರಿಪೀಟೆಡ್ ಉಲ್ಲಂಘನೆ ಇದೆ ಅವು ಪರ್ಮಿಟ್ಗಳನ್ನು ಕೂಡ ನಾವು ಕ್ಯಾನ್ಸಲ್ ಮಾಡಲಿಕ್ಕೆ RTO ಅವರಿಗೆ ಬರಿತೀವಿ. ಇವೆಲ್ಲ ಸಂದೇಶಗಳನ್ನು ಅವ್ರ ಗಮನಕ್ಕೆ ತಂದಿದ್ದೀವಿ. ತಮ್ಮ ಮುಖಾಂತರನೂ ಕೂಡ ಎಲ್ಲ ವಾಹನ ಆಟೋ ಚಾಲಕರಿಗೂ ಕೂಡ ನಾನು ಈ ಮೆಸೇಜನ್ನು ತಲುಪಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಅದನ್ನು ನಿನ್ನೆ ಸಿಟಿ ಕಾರ್ಪೊರೇಷನ್ ಕಮಿಷನರ್ ಅವರು ಹೇಳಿದ್ದಾರೆ. ನಗರದಲ್ಲಿ ಒಟ್ಟು 64 ಪಾರ್ಕಿಂಗ್ ಪ್ಲೇಸಸ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಒಂದು ಆಟೋ ಪಾರ್ಕಿಂಗ್ ಈಗೇನಾಗ್ತಾ ಇದೆ, ನಗರದಲ್ಲಿ ನಾವು ನೋಡ್ತಾ ಇದ್ದೀವಿ, ಸಾರ್ವಜನಿಕರಾಗ್ತು ಅಥವಾ ಬೇರೆ ಯಾರೇ ಇದ್ದರು, ಒಂದು ನಾವು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿ ಅಂತಂದಾಗ ಬೇರೆ ಬೇರೆ ಇಶ್ಯೂಸ್ಗಳನ್ನು ಹೈಲೈಟ್ ಮಾಡ್ತಾರೆ. ಈಗ ಜಂಕ್ಷನ್ಸ್ಗಳಲ್ಲಿ ಸಿಗ್ನಲ್ ಇರುತ್ತೆ, ಜಂಪ್ ಮಾಡಲಿಕ್ಕೆ ಬೇರೆ ಯಾವುದು ನಿಮಗೆ ಅವಶ್ಯಕತೆ ಅಂತೂ ಇಲ್ಲ. ಅದು ಬೇಸಿಕ್ ಡಿಸಿಪ್ಲಿನ್, ನಿಮಗೂ ಹೆಲ್ಪ್ ಆಗುತ್ತೆ. ಒಂದು ವೇಳೆ ಅಪಘಾತ ಆದರೆ ಬೇರೆಯವರಿಗೂ ತೊಂದರೆ ಆಗುತ್ತೆ. ರೆಡ್ ಸಿಗ್ನಲ್ ಜಂಪ್ ಮಾಡುವಂಥದ್ದು, ಜಂಕ್ಷನ್ಸ್ಗಳಲ್ಲೇ ಸಿಗ್ನಲ್ಗಳನ್ನೇ ಆಟೋಗಳನ್ನು ನಿಲ್ಲಿಸಿ ಬೇರೆಯವರಿಗೆ ವಾಹನ ಚಾಲನೆ ಮಾಡೋದಕ್ಕೆ ಸ್ಪೇಸು ಇರಲ್ಲ, ಆ ರೀತಿ ಆಟೋಗಳನ್ನ ನಿಲ್ಲಿಸಿ ಪ್ಯಾಸೆಂಜರ್ಸ್ಗಳನ್ನು ಹತ್ತಿಸ್ಕೊತಾರೆ. ಮತ್ತು ಇನ್ನೊಂದೇನು ಗಮನ ಮಾಡಿದ್ದೀವಿ, ಈ ಆಟೋ ಸ್ಟ್ಯಾಂಡ್ಸ್ಗಳೆಲ್ಲಿದೆ ಅಲ್ಲಿ ಕೆಲವರು ಕಾನೂನು ಪಾಲನೆ ಮಾಡೋರು ಒಳಗೆ ನಿಂತಿರ್ತಾರೆ. ಇವರು ಬೇರೆಯವರು ಬಂದು ರೋಡ್ ಮೇಲೇ ಹಚ್ಕೊಂಡು ಹೋಗ್ತಾರೆ, ಅವರಿಗೂ ಕೂಡ ಅನ್ಯಾಯ ಆಗ್ತಾಯಿದೆ. ಮತ್ತು ವಿತೌಟ್ ಪರ್ಮಿಟ್ ಕೆಲವು ಆಟೋಗಳನ್ನು ಇಲ್ಲಿ ಓಡಾಡ್ತಾ ಇರೋದು ಸುಮಾರು ಸಂಖ್ಯೆಯಲ್ಲಿದೆ. ಹಾಗಾಗಿ ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಈ ಡ್ರೈವನ್ನು ಸ್ಟಾರ್ಟ್ ಮಾಡ್ತಾಯಿದ್ವಿ ಸೆಪ್ಟೆಂಬರ್ 1ಲಿಂದ. ಮತ್ತು ಈ ಯುನಿಕ್ ID ಕಾರ್ಡ್ ಏನಿದೆ ಡಿಸ್ಪ್ಲೇ ಬೋರ್ಡ್, ಅದನ್ನು ಕೂಡ ಮೋಸ್ಟ್ಲಿ ಬೈ ಸೆಪ್ಟೆಂಬರ್ 15ಲಿಂದ ಒಳಗಡೆ ನಾವು ಜಾರಿಗೆ ತರಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಅದ್ರ ಬಗ್ಗೆ ಮೋಸ್ಟ್ಲಿ ಕೆಲವರಿಗೆ ಈಗೆಲ್ಲ ಕಡೆ ಎಲ್ಲಿ ಪಾರ್ಕಿಂಗ್ ಮಾಡ್ತಾಯಿದ್ರು ಅಲ್ಲೆಲ್ಲ ನಾವು ಅವಾಯ್ಡ್ ಮಾಡಿಸಿ ರಿಬ್ಬನ್ನೇ ಹಾಕ್ತಾಯಿದ್ದೀವಿ, ಬ್ಯಾರಿಕೇಡ್ ಹಾಕ್ತಾಯಿದ್ದೀವಿ. ಫೋಟೋಸ್ ಇದೆ, ನಿಮಗೆ ತೋರಿಸ್ತೀವಿ. ಕೆಲವು ಎಲ್ಲೆಲ್ಲಿದೆ ನಿಮಗೆ ತೋರಿಸ್ತೀನಿ, ಏನೇನಾಗಿದೆ ನಿಮ್ಗೆ ತೋರಿಸ್ತೀವಿ. ಮತ್ತು ನೋ ಪಾರ್ಕಿಂಗ್ ಎಷ್ಟು ಕೇಸ್ ಹಾಕಿದೆ ಅದನ್ನು ಅಂಕಿಅಂಶ ನಿಮ್ಗೆ ಕೊಡ್ತೀವಿ, ಅದನ್ನು ಕೊಡ್ತೀನಿ ನಾನು. ನಗರ ಸಂಚಾರ ಏನು ತೊಂದರೆ ಇದೆ, ತುಂಬ ಕಾಂಪ್ಲೆಕ್ಸ್ ಆಗಿರುವಂಥದ್ದಿದೆ. ಕಾಂಪ್ಲೆಕ್ಸ್ ರೀಸನ್ ಏನಂತಂದರೆ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ರೋಡ್ ಇನ್ಫ್ರಾಸ್ಟ್ರಕ್ಚರ್ ಅದಕ್ಕೆ ತಕ್ಕಂತೆ ಬದಲಾವಣೆ ಆಗಿಲ್ಲ. ಮತ್ತು ಇದು ಇನ್ನಷ್ಟು ಹೆಚ್ಚಿನ ರೀತಿ ಉಲ್ಬಣ ಆಗ್ಲಿಕ್ಕೆ ಕಾರಣ ಅಂತಂದರೆ ಯಾರೂ ಸಂಚಾರ ನಿಯಮ ಪಾಲನೆ ಮಾಡಲಿಕ್ಕೆ ರೆಡಿ ಇಲ್ಲ. 80 to 90% ಯಾರೂ ಪಾಲನೆ ಮಾಡಲಿಕ್ಕೆ ರೆಡಿ ಇಲ್ಲ. ಆದರೆ ಎಲ್ಲರಿಗೂ ಸೊಲ್ಯೂಷನ್ ಬೇಕು, ಎಲ್ಲರಿಗೂ ರೆಡ್ ಸಿಗ್ನಲ್ ಜಂಪ್ ಮಾಡಬೇಕು, ಟ್ರಿಪಲ್ ರೈಡಿಂಗ್ ಹೋಗಬೇಕು. ಮೈನರ್ಸ್ಗಳಿಗೆ, ಮಕ್ಕಳು ಯಾರು ಮೈನರ್ಸ್ ಇದ್ದಾರೆ ಅವರಿಗೆ ವಾಹನ ಚಾಲನೆ ಮಾಡಬಾರ್ದು ಅಂತಂದರು ಅವರು ಯಾವುದೋ ಒಂದು ನೆಪದಿಂದ ಮಕ್ಕಳಿಗೆ, ಮೈನರ್ಸಿಗೆ ವಾಹನ ಚಾಲನೆ ಮಾಡಲಿಕ್ಕೆ ಬಿಡ್ತಾ ಇದ್ದಾರೆ. ಎಲ್ಲಿವರೆಗೆ ಪ್ರತಿಯೊಬ್ಬರು ಇದಕ್ಕೆ ಸಹಕರಿಸಲ್ಲ ಆ ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಜವಾಬ್ದಾರಿಯಿಂದ ಇದಕ್ಕೆ ಸಹಕರಿಸಬೇಕಾಗುತ್ತೆ. ಯುವಕರಿರ್ಬೋದು, ಪೋಷಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಪ್ರತಿಯೊಬ್ಬರು ಜವಾಬ್ದಾರಿ ಸಂಚಾರ ನಿಯಮಗಳನ್ನ ಪಾಲನೆ ಮಾಡುವಂಥದ್ದು. ಬರೀ ಪೊಲೀಸ್ ನಿಂತಾಗಷ್ಟೇ, ರಸ್ತೆ ಮೇಲೆ ಪೊಲೀಸ್ ಇದ್ದಾಗ ಮಾತ್ರ ಎಲ್ಲ ಪಾಲನೆ ಮಾಡ್ತಾರೆ. ಹೆಲ್ಮೆಟ್ಗಳನ್ನು ಕೆಲವರು ಕ್ಯಾರಿ ಮಾಡ್ತಾ ಇದ್ದಾರೆ, ಡಿಕ್ಕಿಯಲ್ಲಿ ಇಡ್ತಾ ಇದ್ದಾರೆ. ಪೊಲೀಸ್ ಕಂಡ್ರ ತಕ್ಷಣ ಮಾತ್ರ ಹೆಲ್ಮೆಟ್ ತಲೆಗೆ ಬರುತ್ತೆ, ಆಮೇಲೆ ಸಿಗ್ನಲ್ ದಾಟಿದ ನಂತರ ಮತ್ತೆ ಅದು ತೆಗಿತಾ ಇದ್ದಾರೆ. ಇವೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ನಿಮ್ಮ ಎದುರುಗಡೆ ಇದ್ದಾರೆ ಸುಮಾರು ಜನ ಈಗ ಹೆಲ್ಮೆಟ್ ಹಾಕಿದವರು, ಯಾರು ಅಪಘಾತಕ್ಕೆ ಒಳಗಾಗಿದ್ದಾರೆ. ಹೆಲ್ಮೆಟ್ ಧರಿಸೋದ್ರಿಂದ ಸುಮಾರು ಜನರ ಪ್ರಾಣ ಉಳಿದಿದೆ. ಹಾಗಾಗಿ ಈ ಏನು ಸೀಟ್ ಬೆಲ್ಟ್ ಬಗ್ಗೆ ಹೇಳ್ತಾ ಇದ್ದೀವಿ, ಹೆಲ್ಮೆಟ್ ಬಗ್ಗೆ ಹೇಳ್ತಾ ಇದ್ದೀವಿ, ಇದರಿಂದ ಯಾರಿಗೂ ನಮ್ಮ ಅಪೇಕ್ಷೆ ಏನಂತಂದರೆ, ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ವೆಹಿಕಲ್ ಡೆನ್ಸಿಟಿ ಜಾಸ್ತಿ ಆಗ್ತಾಯಿದೆ ಮತ್ತು ಅಪಘಾತಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾಯಿದೆ. ಅಟ್ಲೀಸ್ಟ್ ಲಾಸ್ಟ್ ಟು ಲೈಫ್ ಅದೇನಿದೆ ಕಡಿಮೆ ಆಗಬೇಕಾದ್ರೆ ಸಂಚಾರ ನಿಯಮಗಳ ಪಾಲನೆ ಮತ್ತು ಸೇಫ್ಟಿ ಏನಿದೆ ಅವುಗಳ ಪಾಲನೆ ಆದಾಗ ಮಾತ್ರ ಈ ಏನು ಪ್ರಾಣ ಕಳ್ಕೊತಾ ಇದ್ದಾರೆ ಅವರ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ.
ಸುಮಾರು ಜನ ಇದ್ದಾರೆ. 50ಕ್ಕಿಂತ ಹೆಚ್ಚಿನ ಜನರಿಗೆ ಈಗ ಮೈನರ್ಸ್ ಡ್ರೈವಿಂಗ್ ಅಪ್ ಟು 25,000 ಫೈನ್ ಹಾಕ್ಸಿದ್ದೀವಿ. ನಂಬರ್ ಕೊಡ್ತೀನಿ ನಿಮಗೆ. 50ಕ್ಕಿಂತ ಹೆಚ್ಚಿಗಿದ್ದಾರೆ. ಈಗ ನೀವೇ ನೋಡಿದಿರಿ, ಡ್ರೈವ್ ಮಾಡಿದ್ದೀವಿ. ಸ್ಟಾರ್ಟಿಂಗ್ ಹಂತದಲ್ಲಿ ಮೈನರ್ ಡ್ರೈವಿಂಗ್ದು ಡ್ರೈವ್ ಮಾಡಿದ್ದೀವಿ. 150ಕ್ಕಿಂತ ಹೆಚ್ಚು 2-3 ದಿನದಲ್ಲಿ ಸಿಕ್ಕಿದ್ರು ನಮಗೆ ಚಾಲನೆ ಮಾಡೋರು ಮೈನರ್ಸ್. ಅವ್ರ ಪೋಷಕರಿಗೆಲ್ಲ ಕರೆಸಿ ವಾರ್ನಿಂಗ್ ಕೊಟ್ಟಿವಿ. ಆಮೇಲೆ ಸರ್ಪ್ರೈಸಾಗಿ ಒಂದು ಸಲ ಚೆಕ್ ಮಾಡಿದಾಗ ಮತ್ತೆ ಪ್ರತಿದಿನ 15ರಿಂದ 20 ಜನ ಸಿಗ್ತಾರೆ. ಈಗ ವಾಹನ ಬೆಲೆನೇ ಇರಲ್ಲ, 30,000 40,000. ಈಗ ನಿನ್ನೆ ಕೆಲವು ಆಟೋ ಚಾಲಕರು ಹೇಳ್ತಾ ಇದ್ದಾರೆ, ಸರ್ ನಾವು ಒಂದು ದಿನಕ್ಕೆ ದುಡಿಯೋದೇ 500ರಿಂದ 800 1000 ರೂಪಾಯಿ. ನೀವು 1 ಅಥವಾ 2 ದಂಡ ಹಾಕಿದರೆ ನಮ್ಮದು ಅವತ್ತಿನ ದುಡಿದ ದುಡ್ಡೆಲ್ಲ ಅದಕ್ಕೆ ಹಾಕಬೇಕಾಗುತ್ತೆ. ಅದರಲ್ಲಿ ಸುಮಾರು ವಾಹನ ಚಾಲಕರು ಇದ್ದಾರೆ, 10 ವರ್ಷ 15 ವರ್ಷದಿಂದ ವಾಹನ ಚಾಲನೆ ಮಾಡ್ತಾರೆ. ಸಿಂಗಲ್ ವೈಲೇಷನ್ ಮಾಡಿಲ್ಲ ಅವರು. ಕಾನೂನು ಪಾಲನೆ ಮಾಡಿದರೆ ಯಾರಿಗೂ ದಂಡ ಹಾಕೋ ಅವಶ್ಯಕತೆ ಇಲ್ಲ. ಈಗ ಹೇಳ್ತಾರೆ ಈ ಚಾಲನೆಯಿಂದ ತೊಂದರೆ ಆಗ್ತಾಯಿದೆ ಅಂತ. ಪ್ರತಿಯೊಂದು ವೈಲೇಷನ್ ಹೊರಗಡೆ ಬರುತ್ತೆ, ವಿತ್ ಫೋಟೋ ಕಾಣುತ್ತೆ ಎಲ್ಲರಿಗೂ. ಯೂನಿಫಾರ್ಮ್ ಹಾಕಿ ಓಡಿಸ್ತಾ ಇದ್ದಾರಾ ಇಲ್ಲ, ಸೀಟ್ ಬೆಲ್ಟ್ ಹಾಕಿ ಓಡಿಸ್ತಾ ಇದ್ದಾರಾ ಇಲ್ಲ, ಟ್ರಿಪಲ್ ರೈಡಿಂಗ್ ಓಡಿಸೋದು ವಿತ್ ಫೋಟೋ ನಿಮಗೆ ಬರುತ್ತೆ. ಇವೆಲ್ಲ ಬ್ಲೇಟೆಂಟ್ ವೈಲೇಷನ್ಸ್ ಅಲ್ಲ.